ಹೆಲೋ, ವೆಲ್ಕಮ್ ಟು ಕ್ರೇಜಿ ಫುಡ್. ನಾನಿವತ್ತು ಬನ್ಸಿ ರವೆಲಿ ಉಪ್ಪಿಟ್ಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಒಂದು ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕಿ ಈ ಥರ ಬನ್ಸಿ ರವೆನ ಫ್ರೈ ಮಾಡಿ, ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಚೆನ್ನಾಗಿ. ನೋಡಿ, ಈ ಥರ ಫ್ರೈ ಮಾಡಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಉಪ್ಪಿಟ್ಟು. ಇವಾಗ ಅದೇ ಬಾಣಲಿಲಿ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಹಾಕ್ತಿದ್ದೀನಿ. ಇವಾಗ ಕಡಲೆಬೀಜ ಹಾಕ್ತಿದ್ದೀನಿ ಒಂದು ಅರ್ಧ ಬೌಲ್ ಕಡಲೆಬೀಜ, 1-2 ಸ್ಪೂನು ಕಡಲೆಬೇಳೆ ಮತ್ತು 1 ಸ್ಪೂನು ಉದ್ದಿನಬೇಳೆ ಹಾಕ್ತಿದ್ದೀನಿ. ಇದು ಸ್ವಲ್ಪ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ತಿದ್ದೀನಿ. 6-7 ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ತಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಂಬಿಡಿನ. ಇವಾಗ ಆನಿಯನ್ ಹಾಕ್ತಿದ್ದೀನಿ. ಒಂದು ದೊಡ್ಡ ಗಾತ್ರದ ಆನಿಯನ್ ಕಟ್ ಮಾಡಿ ಹಾಕ್ತಿದ್ದೀನಿ. ಯಾಕಂದರೆ ಉಪ್ಪಿಟ್ಟಿಗೆ ಸ್ವಲ್ಪ ಆನಿಯನ್ ಜಾಸ್ತಿ ಇರಬೇಕು, ತುಂಬ ಚೆನ್ನಾಗಿ ಕಾಣಿಸುತ್ತೆ, ತಿನ್ನೋದಕ್ಕೂ ತುಂಬ ಆಗುತ್ತೆ. ಇವಾಗ ಕ್ಯಾರೆಟ್ ಹಾಕ್ತಿದ್ದೀನಿ. 2 ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿದ್ದೆ, 2 ಕ್ಯಾರೆಟು ಮತ್ತು ಒಂದು ಸ್ವಲ್ಪ ಬೀನ್ಸು, 1 ಬೌಲ್ ಬೀನ್ಸ್ ಹಾಕ್ತಿದ್ದೀನಿ. ಇದಕ್ಕೆ ಕ್ಯಾಬೇಜು ಮತ್ತು ಹಸಿ ಬಟಾಣಿ ಕೂಡ ನೀವು ಹಾಕ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು. ತರಕಾರಿ ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಸ್ವಲ್ಪ, ಮತ್ತು 2 ಟೊಮೊಟೊ ಕಟ್ ಮಾಡಿಕೊಂಡಿದ್ದೆ, ಮೀಡಿಯಮ್ ಸೈಜ್ 2 ಟೊಮೊಟೊ ಹಾಕ್ತಿದ್ದೀನಿ. ಈ ಉಪ್ಪು ಇದಕ್ಕೆ ತರಕಾರಿಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ, ಆಮೇಲೆ ಮತ್ತೆ ಹಾಕಬೇಕಾಗುತ್ತೆ. ಸೊ ಯಾಕೆಂದರೆ ಟೊಮೊಟೊ ಬೇಗ ಬೇಯುತ್ತೆ ಅಂತ. ಇವಾಗ ನಾನು 1 ಗ್ಲಾಸ್ ರವೆಗೆ 2 ಗ್ಲಾಸ್ ನೀರು ಹಾಕ್ತಿದ್ದೀನಿ, ಅಥವಾ ನೀವು 1.5 ಗ್ಲಾಸ್ಗೆ 3 ಗ್ಲಾಸ್ ನೀರು ಹಾಕಬೇಕಾಗುತ್ತೆ. 1 ಗ್ಲಾಸ್ ರವೆಗೆ 2-2.25 ಲೋಟ ಅಂತೂ ಬೇಕೇ ಬೇಕಾಗುತ್ತೆ. ನೋಡಿ, ಇವಾಗ ರವೆ ಹಾಕ್ತಿದ್ದೀನಿ ಚೆನ್ನಾಗಿ. ಅದು ಕುದ್ದಾದ ಮೇಲೆ ರವೆ ಹಾಕ್ತಿದ್ದೀನಿ. ರವೆ ನೋಡಿ, ಬನ್ಸಿ ರವೆ ಇದು, ಸೊ ಹಂಗಾಗಿ ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ, ನೋಡ್ಕೊಂಬಿಟ್ಟು ಹಾಕಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ನೋಡಿ, ಆಲ್ಮೋಸ್ಟ್ ಆಲ್ ಆಗಿದೆ. ರೆಡಿ ಟು ತರಕಾರಿ ಉಪ್ಪಿಟ್ಟು. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಸೊ ವಿಡಿಯೋದೇ ಸ್ವಲ್ಪ ಕಮೆಂಟ್ ಬರೋ ಚಾನ್ಸಸ್ ಇದೆ. ಓಕೆ, ನೋಡಿ ಉಪ್ಪಿಟ್ಟು ಈ ಥರ ಆಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ, ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ತರಕಾರಿ ಉಪ್ಪಿಟ್ಟು. ನೀವು ಬೇರೆ ವೆಜಿಟೇಬಲ್ ಹಾಕ್ತೀನಿ ಅಂದ್ರೂ ಹಾಕ್ಬೋದು, ತೊಂದರೆ ಇಲ್ಲ. ಸೂಪರಾಗಿರುತ್ತೆ. ಥ್ಯಾಂಕ್ ಯು.